ಹೈಯೆಸ್ಟ್ ಬಂದಿದೆ. ಆ ಹೈಯೆಸ್ಟ್ ಬಂದಿದ್ದ ಕಾರಣಕ್ಕಾಗಿ ಏನು ಮಾಡೋದು ಅಂತಂದರೆ, ಕೊನೆಗೆ ನಮ್ಮ ಅಮ್ಮ ಇರ್ಬೋದು ಮತ್ತು ನಮ್ಮ ಅಜ್ಜಿ, ನಾನು ಹೇಳಲೇಬೇಕು, ಇಂಥ ವೇದಿಕೆಯಲ್ಲಿ ಹೇಳಬೇಕಂದ್ರೆ ನನಗೇನಾದರೂ ಒಂದು ದೊಡ್ಡ ಬದುಕಿನ ಪಾಠಗಳನ್ನು ಹೇಳ್ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಅನಕ್ಷರಸ್ತೆ ಅಮ್ಮ, ಅಜ್ಜಿ ದೇಸಮ್ಮ. ಅವರ ಹೆಸರು ದೇಸಮ್ಮ. ನಾನು ಅಂತ ಒಬ್ಬ ವ್ಯಕ್ತಿನ ನನ್ನ ಜೀವನದಲ್ಲಿ ಕಂಡಿದ್ದೆ. ನಿಸ್ವಾರ್ಥವಾಗಿ ಸಾಕಿ ಸಲಹಿತ ಪರಿಯನ್ನು ಕಂಡ್ರೆ ಅದು ನಮಗೆ ಬದುಕಿನ ಪಾಠ. ಈ ದಿಸೆಯಲ್ಲಿ ಇದು ಹೀಗೇನೆ ದೀರ್ಘವಾಗಿ ಜೀವನ ಸಾಗಿ 9ನೇ ಕ್ಲಾಸಿಗೆ ನಾನು ಬಿಟ್ಟು ಮತ್ತೆ ಹೋದೆ. ನಾನು 10ನೇ ಕ್ಲಾಸಿಗೆ ಹೋದೆ. ನಾನು ಒಂದು ತಿಂಗಳ ಶಾಲೆ ಸೇರಿಸ್ಕೊಳ್ತಾರೆ ಇಲ್ವ ಅಂತೇಳಿ ಹೋದ್ರೆ ಟೀಚರ್ ನಮ್ಮ ಮೇಲೆ ತುಂಬಾ ಅಭಿಮಾನ. ಕ್ಲಾಸಿಗೆ ಟಾಪರ್ ಆಗಿ ನನಗೆ ಆಗ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡ್ಬರೋ ವ್ಯವಸ್ಥೆಗಳಾಗಲಿ ಓವೈಸಿ ಆಗಲಿ ಯಾವುದು ಇಲ್ಲೇ ಇರುವಂತ ಕಾಲ. ಯಾಕೆ ಶಾಲೆಗೆ ಬಂದಿದೆ ಅಂದರೆ ಯಾರು ಕೇಳ್ಕೊಂಡು ಇರಲಿಲ್ಲ. ಫಾರ್ಚುನೇಟ್ಲಿ ನಾನು ಶಾಲೆಗೆ ಹೋದೆ. 9ನೇ ತರಗತಿಯನ್ನು ಮುಗಿಸಿ 10ನೇ ಕ್ಲಾಸಿಗೆ ಫಾರ್ಚುನೇಟ್ಲಿ. ಒಂದು ವೇಳೆ ನಾನು ಶಾಲೆ ಹೋಗದೆ ಇದ್ದಿದ್ರೆ, ಅಣ್ಣ ಹೋಗಿದ್ರೆ ನನಗೆ ಆ ಪ್ಲೇಸ್ ಸಿಗ್ತಿರ್ಲಿಲ್ಲ, ನನ್ನ ಸಿಸ್ಟರ್ ಹೋಗಿದ್ರೆ ನನಗೆ ಆಗ್ತಿರ್ಲಿಲ್ಲ. ಅವ್ರ ಜನ ಮನೆ ಉಳ್ಕೊಂಡ್ರು, ನಾನು ಹೋದೆ. ನಾನು ಇವತ್ತು ನಿಮ್ಮ ಎದುರಿಗೆ ನಿಂತಿದ್ದೀನಿ ಅಂತಂದ್ರೆ ಅದರಲ್ಲಿ ಅವಳ ಪಾಲು. ಆ ನಂತರದಲ್ಲಿ PUC ಮುಗಿದು PUC ನಾನೇ ಟಾಪರ್ ಆಗಿ ಡಿಗ್ರಿ ಮಾಡಿದೆ. ಇಂಗ್ಲೀಷ್ ಮೀಡಿಯಂ ತಗೊಂಡೆ. ನಂತರದಲ್ಲಿ ಇಂಗ್ಲೀಷ್ ಮೀಡಿಯಂ ತಗೊಂಡು B.Ed ಮಾಡಿದೆ. B.Ed ಯಾಕೆ ಮಾಡಿದೆ ಅಂದರೆ ಯಾವುದಾದ್ರೂ ಕೆಲಸ ಸಿಕ್ಕರೆ ಸಾಕಾಗಿದೆ ನನಗೆ. ವಾಟ್ ಎವರ್ ಇಸ್, ಅದು ಯಾವ ಕೆಲಸ ಅಂದ್ರೆ ನಿಮಗೆ ಗೊತ್ತಾಗಿದೆ. ಯಾವ ಕೆಲಸ ಅಂದ್ರೆ ಅಂದರೆ ಯಾವ ಕೆಲಸ ಅಂದ್ರೆ ಒಂದು ಅಟೆಂಡರ್ ಪೋಸ್ಟ್ ಸರ್, ಒಂದು ಸರ್ಕಾರಿ ಯಾಕೆ ಬದುಕಿಗೆ ಬೇಕಲ್ಲ ಅದು. ಯಾಕೆಂದ್ರೆ ಪ್ರತಿನಿತ್ಯ ಕಷ್ಟಪಟ್ಟು ಈ ಭಾವನೆಗಳನ್ನೇ ಬದುಕಲ್ಲಿ ಹಾಸುಹೊಕ್ಕಾಗಿಸಿಕೊಂಡು ದುಡಿಯುವಂತ ಮನೆಯ ಅಲ್ಲಿ ಇರ್ತಕ್ಕಂಥ ಅಮ್ಮಂದಿರಿಗೆ ಅದು ಅನಿವಾರ್ಯ. ನಾನು ಡಿಗ್ರಿಯನ್ನು ಮುಗಿಸಿದ B.Ed ಮುಗಿಸಿದ ತಕ್ಷಣ ನಾನು ಫಸ್ಟ್ ಚಾಪೀಸ್ ಇದ್ದಿದ್ದು ಸರ್ಕಾರಿ ಪ್ರೌಢಶಾಲೆ ಸಿಗುವಂತೆ. ಅಲ್ಲಿ ನೆನಪಿದೆ ನನಗೆ ತಿಮ್ಮಪ್ಪ ಮಾಸ್ಟರ್ ಅಂತೇಳಿ, ತಿಮ್ಮಪ್ಪ ಅಂತೇಳಿ ಅವ್ರ ಹೆಡ್ ಮಾಸ್ಟರ್ ಇದ್ರು. ಈಗಲೂ ನಮ್ಮ ಸ್ನೇಹಿತರಲ್ಲಿದ್ದಾರೆ. ನಮ್ಮ ಜೂನಿಯರ್ ಪ್ರೊಫೆಸರ್ ನಮ್ಮ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿದ್ದಾರೆ, ಅವರು ಟೀಚರ್. ಅದು ಅಲ್ಲಿ ಇಂಗ್ಲೀಷ್ ಟೀಚರ್ ಇರಲಿಲ್ಲ. ಹಾಗಾಗಿ ನಾನು ಇಂಗ್ಲೀಷ್ ಟೀಚರ್ ಆಗಿ 3 ತಿಂಗಳು ಕೆಲಸ ಮಾಡಿದೆ. ನೌಕರಿ ಮಾಡಲೇಬೇಕಿತ್ತು. ನಂತರದಲ್ಲಿ ನಾನು ಶೃಂಗೇರಿಯಲ್ಲಿ ಒಂದು ಇಂಟರ್ವ್ಯೂ ಕರೆದು ಅದು ಇಂಗ್ಲೀಷ್ ಟೀಚರ್ ಬೇಕು ಅಂತ. ಶೃಂಗೇರಿ JCS ಎಜುಕೇಶನ್ ಸೊಸೈಟಿ ಒಂದು ಪೋಸ್ಟ್ ಇದೆ, ಒಂದು ಯೋಜನೆ ಬಂದಿದ್ದಾರೆ. ನಾನು ಏನಾಗುತ್ತೆ ಏನು ಅಂತ ಹೋದೆ. ಅವ್ರು ಆ್ಯಕ್ಚುಲಿ ನನಗೆ ಸೆಲೆಕ್ಷನ್ ಮಾಡಿ ಅವ್ರು ನನಗೆ ಗೌರ್ಮೆಂಟ್ ಆರ್ಡರ್ ಕಳಿಸಿದ್ರು ಮನೆಗೆ. ಆದರೆ ಅದು ಬರಲಿಲ್ಲ. 96 ಸಿಕ್ಕಾಪಟ್ಟೆ ಮಳೆ, ನಮ್ಮೂರು ದೀಪಾವಳಿ ಪೋಸ್ಟ್ ಮೇಲೆ ನನಗೆ ತಂದ್ಕೊಡ್ಲಿಲ್ಲ. ನಾನು ಅಷ್ಟೊಳಗೆ ಏನು ಮಾಡಿದೆ, ಬಸವೇಶ್ವರ ಹೈಸ್ಕೂಲ್, ಬಸವೇಶ್ವರ PU ಕಾಲೇಜ್ ಶಿವಮೊಗ್ಗ ಕಾಲೇಜ್ ಇದು ಮಾಡಿದೆ. ಆ ನಂತರದಲ್ಲಿ ಅಲ್ಲೂ ಹಾಗೆ ನಾವು ಅಷ್ಟು ಇದ್ರೂ ನೋಡ್ಲಿಕ್ಕೆ ಟೀಚರ್ ಅಂತ ಕಂಡಿರ್ತೀವಿ. ಹಾಗಿದ್ವಿ ಮನೆ ಕೆಲಸ ಮತ್ತೆ ಬೇರೆ ಬೇರೆ ಒತ್ತಡಗಳಲ್ಲಿ. ಅಲ್ಲಿ ಪಾಠ ಮಾಡಲಿಕ್ಕೆ ಅನಿಸಿದ್ರು. ಆ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ನಾನು ಪಾಠ ಮಾಡಿದೆ. ನನಗೆ ಇನ್ನೂ ನೆನಪಿದೆ, ಡಾಕ್ಟರ್ B.R. ಅಂಬೇಡ್ಕರ್ ಪಾಠ ಮಾಡಿದೆ. ಅಲ್ಲಿ ಅಷ್ಟು ಸುಮ್ಮನೆ ಒಂದು 45 ಜನ ಬಂದಿದ್ದಾರೆ. ಬಟ್ ಐ ವಾಸ್ ಸೆಲೆಕ್ಟೆಡ್. ನನಗೆ ಅದು ಅಪಾಯಿಂಟ್ ಮಾಡಿ ನಾನು ಒಂದು ವಾರ ಕೆಲಸ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮೊದಲು ಲೆಟರ್ ಶೃಂಗೇರಿ ತಗೊಂಡು ಡಾಕ್ಟರ್ US ಐತಲ್ಲ ಅಂತ ಅವ್ರ ಹೆಸರು ನೆನಪಿರಬೇಕು. ಅವರು PhD ಇನ್ ಕೆಮಿಸ್ಟ್ರಿ ಅಮೆರಿಕಾದಲ್ಲಿ PhD ಮಾಡಿದ್ರು. ರಿಟರ್ನ್ ಸೆಕೆಂಡ್ ಇಯರ್ ನೀವು ಬರಬೇಕು ಅಂತ. ನನಗೆ ಯಾಕೋ ಶೃಂಗೇರಿ ಕಡೆ ಒಲವು ಜಾಸ್ತಿ ಇತ್ತು. ನನಗೆ ಶೃಂಗೇರಿ ಕಡೆ ಹೋಗ್ತಾ ಇತ್ತು. ನಂತರದ 2 ವರ್ಷ ಕೆಲಸ ಮಾಡಿ PPC ಪೂರ್ಣಗಂಧ ಕಾಲೇಜ್ ಉಡುಪಿ ಅಲ್ಲಿ ಹೋದೆ. ನಾನು ಅಲ್ಲಿ ನನಗೆ ಒಂದು ಯಾರಾದ್ರೂ ಒಂದು ದೊಡ್ಡ ಇಂಟರ್ವ್ಯೂ ಫೇಸ್ ಮಾಡಿದ್ದೀನಿ ನಾನು ಅಂತಂದ್ರೆ ಅಷ್ಟೇ ಮಟ್ಟದ ಸ್ವಾಮೀಜಿಗಳು ನಾನು ಟೆಸ್ಟ್ ಮಾಡಿದ್ದೆ. ಅದೊಂದು ದೊಡ್ಡ ಇಂಟರ್ವ್ಯೂ ನನಗೆ ಬ್ಯೂಟಿಫುಲ್ಲಿ ಅವರು ನನ್ನ ಇಂಟರ್ವ್ಯೂ ಮಾಡಿದ್ದರು. ಅವ್ರು ಹೇಳಿದ್ರೆ ನಾವು ಪ್ರಶ್ನೆಗಳಿಗೆ ಅವರು ಇಂಟರ್ವ್ಯೂದಲ್ಲಿ ನಾನು ಆ್ಯಕ್ಚುಲಿ
ಅಲ್ಲೇ ನನಗೆ ಸೆಲೆಕ್ಷನ್ ಮಾಡಿದ್ರು. ಗೌರ್ಮೆಂಟ್ ಸ್ಕೇಲಲ್ಲಿ ನನಗೆ ಅಲ್ಲಿ ಇಂಗ್ಲೀಷ್ ಟೀಚರ್ ಅಂತ ಅವರು ಸೆಲೆಕ್ಷನ್ ಮಾಡಿದ್ರು. ಅದೆಲ್ಲ ಆದ್ಮೇಲೆ ನನಗೆ ಬೇಲೂರಿಗೆ ಆಗ್ತದೆ. ಬೇಲೂರಿಗೆ ಹೋಗಿ ಅಲ್ಲಿ ನಾನು ರಿಪೋರ್ಟ್ ಮಾಡ್ಕೊಂಡು ಮನೆಗೆ ಬಂದಾಗ ಗೌರ್ಮೆಂಟ್ 98 ಬ್ಯಾಚ್ ಇದಾಯಿತು. ಅದು ಸೆಲೆಕ್ಷನ್ ಆಯಿತು. ಟೀಚರ್ ಡೆವಲಪ್ಮೆಂಟ್ ಆಯಿತು ಆ ವರ್ಷ. ಅದರಲ್ಲಿ ನಂದು ಜನರಲ್ ಮೆಡಿಕಲ್ ಸೆಲೆಕ್ಷನ್ ಆಗಿದೆ. ನನಗೆ ಅಲ್ಲಿ ಬಿಟ್ಟ ನಾನು ಜನರಲ್ ಕನೆಕ್ಟ್ ಕೋಲಾರದಲ್ಲಿ ನಾನು ಅಲ್ಲಿ ಪೋಸ್ಟಿಂಗ್ ಆಯ್ತು ನನಗೆ ಗೌರ್ಮೆಂಟ್ ಪಿ ಯು ಕಾಲೇಜ್ ಗುಡಿಬಂಡೆಯಲ್ಲಿ. ಅಲ್ಲಿ 6 ತಿಂಗಳೇ. ನಂತರದಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ನಾನು ಬೆಳಗಾವಿ 99 ಬಂದ. 99 2006 ತನಕ ಅಲ್ಲಿದ್ದೆ. ನಂತರದಲ್ಲಿ ದೊಡ್ಡ ಪಾಠಗಳನ್ನ ಏನಾದರೂ ಬದುಕಲ್ಲಿ ಪಾಠಗಳನ್ನ ಕಲೀಲಿಕ್ಕೆ ಇವೆಲ್ಲ ನಮ್ಮ ಶಿಕ್ಷಕ ವೃತ್ತಿ ನಮಗೆ ತುಂಬನೇ ಸಹಕಾರಿ. ಅಲ್ಲಿಂದ ನಾನು ಜೂನಿಯರ್ ಕಾಲೇಜಿಗೆ ಬಂದಾಗ ನಾನು ಇನ್ನೂ 27, ಜಸ್ಟ್ ಇನ್ನು ತುಂಬ ವರ್ಷ ಆಗಿಲ್ಲ. 27ಗೆ ಅಪಾಯಿಂಟ್ ಆಗಿದೆ ನನಗೆ. ಅಲ್ಲೊಂದು ಸ್ವಲ್ಪ ಕಾಲ ಮಾಡಿ ಇಲ್ಲಿಗೆ ಬಂದೆ. ಎಲ್ಲ ನಮ್ಮಲ್ಲಿ ಜೂನಿಯರ್ ಕಾಲೇಜಲ್ಲಿ ಸ್ವಲ್ಪ ಸ್ಟಾಫ್ ಇಲ್ಲ. ಇವತ್ತು ನೆನೆಸ್ಕೊಳ್ತೀನಿ ನಮ್ಮ ಜೂನಿಯರ್ ಕಾಲೇಜಲ್ಲಿ ಸ್ಟಾಫ್ ಅನ್ನ ಒಟ್ಟು ಒಂದು 40 ಇದ್ರು, ಒಂದು 40 ಜನ ಇದ್ರು, 1350 ಜನ ಇದ್ರು. SLCಯಲ್ಲಿ 400 ಸ್ಟೂಡೆಂಟ್ಸ್ ಇರ್ತಾ ಇದ್ರು. ನಮ್ಮ ಸುಬ್ರಹ್ಮಣ್ಯ ಭಟ್ರು ಇಲ್ಲಿದ್ರು. ಅವ್ರು ಇಷ್ಟು ತನಕ ಇದ್ರು, ಈಗ ಹೋದ್ರು ಅನ್ಸುತ್ತೆ. ಅದು ತುಂಬ ಒಂದು ಒಳ್ಳೆಯ ಕಾಲ ಕಲೀಲಿಕ್ಕೆ, ಕಲಿಸ್ಲಿಕ್ಕೆ, ಪಾಠಗಳನ್ನು ನಾವು ಕಲೀಲಿಕ್ಕೆ ಮತ್ತು ಪಾಠಗಳನ್ನು ಬೇರೆಯವರಿಗೆ ಹೇಳ್ಕೊಡ್ಲಿಕ್ಕೆ. ಅದು ತುಂಬನೇ ನನಗೆ ಅದ್ಭುತವಾಗಿರ್ತಕ್ಕ ತಿಳಿಗಾಲು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜೂನಿಯರ್ ಕಾಲೇಜ್ ಸಹ ಇವತ್ತಿಗೂ ನಾನು ತುಂಬ ಪ್ರೀತಿಯಿಂದ ಅದೊಂದು ಗುಡ್ ಫೀಲಿಂಗ್, ಕಂಟೆಂಟ್ಮೆಂಟ್, ಸೆಲ್ಫ್ ಕಂಟೆಂಟ್ಮೆಂಟ್ ಅಂತೀವಲ್ಲ, ಜೀವನದಲ್ಲಿ ಮತ್ತೇನು ಬೇಡ ಅನ್ಸುತ್ತೆ. ಆ ಸ್ಟೇಟಿಗೆ ಹೋದರೆ ಮತ್ತೇನು ಬೇಡ ಅನ್ಸುತ್ತೆ. ಆ ಸ್ಥಿತಿಗೆ ಕರೆದುಕೊಂಡು ಹೋದ ಈ ಹುದ್ದೆಗೆ ನಾವು ಯಾವಾಗಲೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಂತರದಲ್ಲಿ ನಾವು ಬೇರೆ ಬೇರೆ ಕಡೆ ಆಗಲಿ, ಇಲ್ಲಿ ಅನಿವಾರ್ಯ ಕಾರಣಗಳಿಗಾಗಿ, ತುಂಬ ಬೇರೆ ಬೇರೆ ಕಾರಣಗಳಿಗಾಗಿ ಸ್ವಲ್ಪ ನನಗೆ ಸಮಸ್ಯೆಗಳಾಗಿದ್ದು, ಅಂದರೆ ನನ್ನ ಬದುಕಿನ ಪ್ರೀತಿಯನ್ನು ಯಾವಾಗ ಕಳ್ಕೊಂಡಿಲ್ಲ, ಬೇರೆಯವರನ್ನು ಪ್ರೀತಿ ಮಾಡೋದನ್ನು ಕಳ್ಕೊಂಡಿಲ್ಲ. ಹಾಗೆಯೇ ನಾನು ಪ್ರಮೋಷನ್ ಆಗಿ ಮತ್ತೆ ನಾನು ಸಾಗರ ಜೂನಿಯರ್ ಕಾಲೇಜ್ ಬಂದೆ. ಜೂನಿಯರ್ ಕಾಲೇಜ್ ಸಾಗರ BRC 6 ತಿಂಗಳ ಕಾಲ ಇದೆ. ಆಮೇಲೆ 2 ತಿಂಗಳ ಕಾಲ ಮಾತ್ರ ಇದೆ. ಜುಲೈ ಆಗಸ್ಟ್ 2 ತಿಂಗಳ ಕಾಲ ಮಾತ್ರ ಇದೆ. ನಂತರದಲ್ಲಿ ಮತ್ತೆ ಸಿರ್ಸಿಗೆ ಹೋಗಿ 1 ವರ್ಷ ಆಗಿತ್ತು ಅಷ್ಟೇ. ಹಾಗಾಗಿ ನಾವು ಮನೆಯ ಶಾಸಕರ ಸಹಕಾರದಲ್ಲಿ ಅವರ ಅಪೇಕ್ಷೆಯಿಂದ ನಾನು ಇಲ್ಲಿಗೆ ಬಂದೆ. ಇವತ್ತೇನಾದರೂ ನಮಗೆ ನೀವೆಲ್ಲ ಇಷ್ಟೊಂದು ಪ್ರೀತಿ, ಒಂದು ಧನ್ಯತಾ ಮನೋಭಾವ, ಗೌರವ ಇವೇನಾದರೂ ಸಿಕ್ಕಿದ್ದಂದ್ರೆ ಅದು ನಮ್ಮ ಟೀಚರ್ಸ್ ಇಂದ, ನಮ್ಮ ಸಂಘಟನೆಗಳು. ನಾನು ಕೆಲಸ ಮಾಡಿದ್ದೆ ಕಡಿಮೆ. ನಾನು ಬಂದಮೇಲೆ ಎಷ್ಟೊಂದು ಕಾರ್ಯಕ್ರಮಗಳನ್ನು ತಾಲೂಕು ಮಟ್ಟದಲ್ಲಿ ನಾವು ಮಾಡಿದ್ದೀವಿ ಅಂತಂದರೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ನಾನು ಫಸ್ಟ್ ಬಂದಾಗ ನಮ್ಮ ಜಗನ್ನಾಥ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದರು. ನಾವು ಪ್ರಾಮಾಣಿಕತೆ ಇರಲಿ, ಇಂಟೆಲಿಜೆನ್ಸ್ ಇರಲಿ, ಡೆಡಿಕೇಶನ್ ಇರಲಿ, ಕಮಿಟ್ಮೆಂಟ್ ಇರಲಿ, ಡಿಸಿಪ್ಲಿನ್ ಇರಲಿ, ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಜನರು ನಮಗೆ ಸಹಕರಿಸ್ತಾ ಇದ್ರೆ ಅವರ ಅದರ ಅಬ್ಸೆನ್ಸಿ ನಾವು ಇತ್ತು ಅಂತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಕಚೇರಿಯ ನಮ್ಮ ಮ್ಯಾನೇಜರ್ ಇರ್ಬೋದು, ನಮ್ಮ ಲಿಂಗರಾಜ್ ಇರ್ಬೋದು, ಅಧೀಕ್ಷಕರು ಇರ್ಬೋದು, 2 ಜನ, ಜೊತೆಗೆ ನಮ್ಮ ಎಲ್ಲ ವಿಷಯ ನಿರ್ವಾಹಕರು ಇರ್ಬೋದು, ನಮ್ಮ ಡ್ರೈವರ್ ಮೂರ್ತಿ, ನಮ್ಮ ಯಾರು ಸುರೇಂದ್ರ, ನಮ್ಮ ಗೋಪಾಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಹ ಸಂದರ್ಭಗಳು. ಈ ದಿಸೆಯಲ್ಲಿ ನಾನು ಕೆಲಸ ಮಾಡುವಂಥ ಎಲ್ಲ ಸಂದರ್ಭಗಳಲ್ಲಿ ನನಗೆ ತುಂಬಾ ಸಹಕಾರ ಮಾಡಿರುವಂತ ನಾನು ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ನಾನು ಕಾರ್ಯಕ್ರಮ ಮಾಡಿದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ನಮ್ಮ ಜಗನ್ನಾಥ ಅವರಿದ್ದರು, ಆನಂತರ ನಮ್ಮ ಮಾಲ್ತೇಶ್ ಅವರು ಬಂದರು. ನಂತರದಲ್ಲಿ ಮಾಲ್ತೇಶ್ ನಮ್ಮ ಸರ್ಕಾರಿ ಕರ್ನಾಟಕ ನಮ್ಮ ಹೈಸ್ಕೂಲ್ ಸಂಘದ ಅಧ್ಯಕ್ಷರು ಲಕ್ಷ್ಮಣ ನಾಯ್ಕರು, ಮತ್ತೆ ನಮ್ಮ ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ ಅವರು, ಜೊತೆಗೆ ನಮ್ಮ ಮಹಾದೇಶ್ ಅವರು, ಜೊತೆಗೆ ನಮ್ಮ ಮಂಜುನಾಥ್ ಮತ್ತೆ ಅವರೆಲ್ಲ ಸಹಸದಸ್ಯರು. ಅವರೇ ಎಲ್ಲ ಜವಾಬ್ದಾರಿಯನ್ನು ತಗೊಂಡ್ರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಮಗೆ ನಮ್ಮ ಮಹಾದೇಶ್ ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಲಕ್ಷ್ಮಣ ನಾಯಕ್ ಅವರು ನಮ್ಮ ಮಂಜಪ್ಪ ಕಾರ್ಯಗಾರಗಳನ್ನ ತಾಲೂಕಿನಲ್ಲಿ ಮಾಡ್ಬೇಕು ಅಂತಂದ್ರೆ ನಮ್ಮ ಮಂಜಪ್ಪ ನಮ್ಮ ಮಹಾದೇಶ್ ಅವರು ನನಗೆ ಯಾವ ಸಮಸ್ಯೆಗಳನ್ನು ಅಂದ್ರೆ ಸಂಘಟನೆಗಳು ಎಷ್ಟು ಪ್ರಮುಖವಾಗ್ತವೆ, ಒಂದು ಕೋಆರ್ಡಿನೇಷನ್ ಇದೆ ಅಂತಂದ್ರೆ ನಾವು ಅದನ್ನ ಖಂಡಿತ ನೆನೆಸ್ಕೋಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೊದಲು ಪರಮೇಶ್ವರ್ ಅವರು ಸಹ ಸದಾಕಾಲ ನಮಗೆ ಅವರು ನಮ್ಮ ಇಲಾಖೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರಿಗೆ ಬೆಂಗಾವಲಾಗಿ ಮತ್ತೆ ಜೊತೆಗೆ ಸಹಕಾರವನ್ನು ಮಾಡೋದನ್ನು ನೋಡ್ತೀವಿ. ಈಗ ನಮ್ಮ ಸಂತೋಷ್ ಅವರಿದ್ದಾರೆ, ಅವರು ಸಹ ಪ್ರತಿಯೊಂದಕ್ಕೂ ನಾವು ಇದೀಗ ನಮ್ಮ ಮಾತುಗಳಿರ್ತಾರೆ. ಮತ್ತೆ ನಮ್ಮ ಇಲ್ಲಿನ ಏನು ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ, ಅದು ಪ್ರಾಥಮಿಕ ಅನುದಾನಿತ ಶಾಲೆಗಳ ಶಿಕ್ಷಕರಿರ್ಬೋದು, ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿರ್ಬೋದು, ಅದು ದೈಹಿಕ ಶಿಕ್ಷಕರ ಸಂಘಗಳಿರ್ಬೋದು, ಮತ್ತೆ ನಮ್ಮ ಪಠ್ಯಮುಖ್ಯ ಶಿಕ್ಷಕರ ಸಂಘ ಇರ್ಬೋದು, ನಮ್ಮ ಜಿಪಿಟಿಯ ಸಂಘಗಳಿರ್ಬೋದು. ಏನೋ ಒಂದು ಅವರು ಹೇಳಿದಾಗ ಅತ್ಯಂತ ಆತ್ಮೀಯತೆಯಿಂದ ನಾವು ನೋಡ್ತೀವಿ. ಸೊಸೈಟಿ ಇದೆ, ಒಂದು ಬ್ಯಾಂಕ್ ಇದೆ, ಜೊತೆಗೆ ನಮ್ದು ಕಲಾ ಶಿಕ್ಷಣ ತಂಡ ಇದೆ. ಪ್ರತಿಯೊಬ್ಬರು ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನ ಕೊಡ್ತಾನೆ ಒಂದು ಸಣ್ಣ ಒಂದು ವ್ಯವಸ್ಥೆಯನ್ನು ಅವರು ಕಟ್ಟಲಿಕ್ಕೆ ನೋಡಿ. ನಾನು 2 ವರ್ಷದ 4 ತಿಂಗಳು ಆಯ್ತು ಬಂದಿದ್ದೀನಿ. ಅನೇಕರಿಗೆ ಅದನ್ನ ಹೇಳ್ಬೇಕು. ನನಗೆ ಯಾರಿಂದ ರಾಜಕೀಯವಾಗಿ ಯಾವುದೇ ಪಕ್ಷ ಆಡಳಿತದಲ್ಲಿ ಇರ್ಬೋದು, ಆಡಳಿತದಲ್ಲಿ ಇಲ್ಲದೇ ಇರುವಂತಹ ಪಕ್ಷ ಇರ್ಬೋದು, ಸಂಘ ಸಂಸ್ಥೆಗಳಿಂದ ಇರ್ಬೋದು, ನಮ್ಮ ಯಾವುದೇ ಸಂಘಟನೆಗಳಿಂದ ಇರ್ಬೋದು, ಯಾವುದೇ ಟೀಚರ್ ಇಂದ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, SDMC ಅವರಿಂದ ಇರ್ಬೋದು, ಇಲ್ಲಿ ನನ್ನ ಹಲವಾರು ಮಿತ್ರರಿದ್ದಾರೆ. ನಮ್ಮೂರಲ್ಲಿ ಇಲ್ಲೇ ಕಲಿತು ಒಂದೇ ಒಂದು ದಿವಸ ನನಗೆ ಕಾಲ್ ಮಾಡಿ ಒಂದು ಅವಸರದ ನುಡಿಗಳನ್ನ ನನ್ನ ಕಚೇರಿಗೆ ಒಂದು ದಿವಸವೂ ನಾನು ಆ ಬಗ್ಗೆ ಯೋಚನೆ ಮಾಡಿಲ್ಲ. ಅಂತ ಅವಕಾಶಗಳನ್ನೇ ನನಗೆ ತಗೊಳ್ಳಿಲ್ಲ. ಈ ಋಣ ಮರ ಇದೆಯಲ್ಲ, ನಾನು ನಿಜವಾಗೂ ನನಗೊಂದು ಧನ್ಯತೆ ಇದೆ, ನಾನು ಕೃತಜ್ಞತೆ ಇದೆ. ನಾನು ತುಂಬಾ ಇಂಥ ವಿಷಯಗಳನ್ನ ಈಗಾಗಲೇ 9 ಗಂಟೆ ಆಗಿದೆ ಅನ್ಸುತ್ತೆ ಆಗಿದೆ. ಹಾಗಾಗಿ ನಾನು ಹೆಚ್ಚು ವಿಷಯಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸಲ್ಲ. ಆದರೆ ಈ ಒಂದು ದೊಡ್ಡ ವ್ಯವಸ್ಥೆ ಈ ಶಿಕ್ಷಣ ಏನಿದೆಯಲ್ಲ, ಶಿಕ್ಷಣ ಇಲಾಖೆ ಏನಿದೆಯೋ, ಶಿಕ್ಷಣ ಇಲಾಖೆಯಲ್ಲಿ ತುಂಬಾನೇ ಒಂದು ದೊಡ್ಡ ವ್ಯವಸ್ಥೆ ಇದೆ. ಇದರಲ್ಲಿ ಆ ಗುಣಮಟ್ಟವನ್ನು ಆಡಲು ಯಾವುದು ಅಂತಂದ್ರೆ ರಿಸಲ್ಟ್, ಜೊತೆಗೆ ನಾವು ಶಿಕ್ಷಕರಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಇಲ್ಲೇ ಇದ್ರೆ ಅನೇಕ ಸಮಸ್ಯೆಗಳು ತುಂಬಾನೇ ಅವು ಆಗಾಗ್ಗೆ ಜೀವನ ಪಡ್ಕೊಳ್ತಾ ಇರ್ತವೆ. ಅವು ಯಾವುಗಳು ನಮಗೆ ಅವುಗಳು ಜೀವನ ಪಡ್ಕೊಳ್ತಾ ಇದ್ದಾವೆ ಅಂತಂದ್ರೆ ನಮಗೆ ಅದು ಸವಾಲು. ಅಂತ ಸಂದರ್ಭಗಳಲ್ಲಿ ಅವ್ಯವಹಾರವಾಗಿ ನಿರಾಧಾರವಾಗಿ ನಮ್ಮ ಕೆಲಸವನ್ನು ನಾವು ಅತ್ಯಂತ ಸಮರ್ಥವಾಗಿ ಮಾಡಲಿಕ್ಕೆ ಕಾರಣರಾಗಿರುವಂತ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ನಮ್ಮ ಶಿಕ್ಷಣಾಧಿಕಾರಿಗಳ ಸಂಘ, ದೈಹಿಕ ಶಿಕ್ಷಕರ ಸಂಘ, ಇವರೆಲ್ಲರಿಗೂ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ರಿಸಲ್ಟ್ ಅನ್ನು ನೋಡಿದಾಗ ರಿಸಲ್ಟ್ ಬಂತು ಅಂತ ನಾವೆಲ್ಲ ಸ್ನೇಹಿತರು ಹೇಳ್ತಾ ಇದ್ದೀವಿ. ರಿಸಲ್ಟ್ ನೋಡಿ, ನಮ್ಮ ಶಿಕ್ಷಕರ ರಿಸಲ್ಟ್ ನಾವು ಗೈಡ್ ಮಾಡಿರ್ತೀವಿ. ಅದರಲ್ಲಿ ಏನು ವಿಶೇಷತೆಗಳಿಲ್ಲ. ನಾವು ಮಾಡಲೇಬೇಕಾಗಿರುವಂತ ಕೆಲಸ, ಅದರಲ್ಲಿ ನಮ್ಮ ಹಿರಿತನಗಳು ಇಲ್ಲ. ಟೀಚರ್ಗೆ ನಾವು ಹೋಗಿ ಮೋಟಿವೇಶನ್ ಮಾಡಿಸೋದು, ಮಕ್ಕಳ ಜೊತೆಗೆ ಹೋಗೋದು, ಒಳ್ಳೆ ಇಂಟ್ರಾಕ್ಷನ್ ಮಾಡೋದು, ಅವ್ರ ಜವಾಬ್ದಾರಿಗಳನ್ನ ಅವರಿಗೆ ವರ್ಗಾವಣೆ ಮಾಡೋದು, ಆ ಕೆಲಸವನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಪ್ರಾಥಮಿಕ ಶಾಲಾ ಶಿಕ್ಷಣ ವ್ಯವಸ್ಥೆ ಏನಿದೆಯಲ್ಲ, ಆ ಶಿಕ್ಷಣ ವ್ಯವಸ್ಥೆಗಳು ಹಾಗೆ ನನಗೆ ಸರ್ಕಾರಿ ಶಾಲೆಗಳು ಯಾಕೆ ನನಗೆ ತುಂಬಾ ಪ್ರಮುಖ ಆಗ್ತದೆ ಅಂತಂದ್ರೆ, ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ನಮ್ಮ ಮಕ್ಕಳ ಪೇರೆಂಟ್ಸ್ ಇದಾರಲ್ಲ, ಅವ್ರು 80% ಆಫ್ ಪೇರೆಂಟ್ಸ್ ಏನಿದ್ದಾರೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲತೆಗೆ ಒಳಗಾಗಿದ್ದಾರೆ. ಅವರಿಗೆ ಯಾವ ಒಂದು ಕಾನ್ವೆಂಟ್ ಕಳ್ಸಕ್ಕಾಗಲ್ಲ, ಒಂದು ಇಂಗ್ಲಿಷ್ ಮೀಡಿಯಂ ಕಳ್ಸಕ್ಕಾಗಲ್ಲ, ಸರ್ಕಾರ ಸಿಟಿ ಬಂದು ಅವರು ಓದಕ್ಕಾಗಲ್ಲ. ಅಂತ ಸಂದರ್ಭಗಳಲ್ಲಿ ಆ ಮಕ್ಕಳಿಗೆ ನಾವು ನ್ಯಾಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ
ನಾವೊಂದು ಯೋಚನೆ ಮಾಡೋದನ್ನ ಬಿಟ್ಟರೆ ಅವರಿಗೆ ಒಂದು ಅಕ್ಷರ, ಅವರಿಗೊಂದು ಲ್ಯಾಂಗ್ವೇಜ್ ಸ್ಕಿಲ್ಸು, ಅವರಿಗೊಂದು ಒಳ್ಳೆ ಮ್ಯಾಥಮೆಟಿಕ್ಸು, ಇಂಥವ್ರ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಾವು ಟೀಚರ್ಗೆ ನಾವು ಹಾಗಾಗಿ ನಾವು ನೆನೆಸ್ತೀವಿ. ಆದರೆ ಆ ಟೀಚರ್ಸು ಅಷ್ಟೇ ಒಂದು ಸಕಾರಾತ್ಮಕವಾಗಿ, ನಾನು ಇಲ್ಲಿ ನೋಡಿದ್ದೀನಿ ಈ ಕಡೆಯಿಂದ ನಾವು ಅರ್ಕಳ, ಮೇಘಾನೆ, ಕಟ್ಟಿಂಗಾಡು, ನಮ್ಮ ನೆಲ್ಲಿಬೀಡು, ತುಂಗ್ರಿ, ಬ್ಯಾಕ್ವರ್ಡ್ ಅಂತ, ಜೊತೆಗೆ ಬಾನ್ಗುಡಿ, ಈ ಜೋಗದಲ್ಲಿ ಕೆಲವೊಂದು ರಸ್ತೆಗಳಲ್ಲಿ ನಾವು ಊರುಗಳಿಗೆ ನೀವು ಹೋಗ್ಬಿಟ್ರೆ ಹೋದ್ರೆ ಆ ಊರೇ ಅಲ್ಲಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳೇ ನಮಗೆ ಒಂದಿಷ್ಟು ಮಾಡಬೇಕು, ಅಲ್ಲಿರುವಂತ ಪರಿಸ್ಥಿತಿಗಳೇ ನಮಗೆ ಒಂದಿಷ್ಟು ನಮ್ಮನ್ನು ಹೆಚ್ಚು ಜವಾಬ್ದಾರಿಯುತರನ್ನಾಗಿ ಮಾಡಲಿಕ್ಕೆ ಪ್ರೇರೇಪಣೆ ನೀಡುತ್ತದೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಸಹಕಾರದಲ್ಲಿ ನಾನು ಈ ಒಂದು ಏನು ನಿಮ್ಮ ಒಂದು ಕೋಆಪರೇಷನ್ ಅಲ್ಲಿ ನಾನೊಂದಿಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಯಿತು. ಇಷ್ಟು ಪ್ರೀತಿಯಿಂದ ನೀವು ಇದನ್ನ ನೋಡಿದ್ರೆ ನನಗೆ ಏನಾಗುತ್ತೆ ಅಂತಂದ್ರೆ, ಇವತ್ತು ನಾನು ನೋಡ್ತೇನೆ, ನಾನು ಸುಮ್ಮನೆ ಕೂತಿದ್ದೆ, ನನಗೆ ಒಂದಿಷ್ಟು ಜನರ, ಶಿಕ್ಷಕರ ಮತ್ತೆ ಒಂದು ಅದ್ಭುತವಾಗಿ ನಮ್ಮ ಮಾಲತೇಶ್ ಅವರು ಈ ಕಾರ್ಯಕ್ರಮವನ್ನ ಮತ್ತೆ ಅವರ ತಂಡ ಆಗಿದೆ, ಅದನ್ನ ತುಂಬಾ ಕಾಳಜಿಯಿಂದ ಅವರನ್ನ ಸಂಘಟನೆ ಮಾಡಿದ್ದಾರೆ, ಹೇಳಿದ್ದಾರೆ. ನಾನು ಏನು ನಿರೀಕ್ಷೆ ಮಾಡಿಲ್ಲ. ನಾನು ಆಕ್ಚುಲಿ ನಾನು ವರ್ಗಾವಣೆ ಅಂತ ವಿಷಯಕ್ಕೆ ಬಂದಾಗ ನಾನು ಒಂದು ಕ್ಲಾರಿಫೈ ಮಾಡಬೇಕು ನಿಮಗೆ. ವರ್ಗಾವಣೆ ನಾನು ಸಿರಿಸಿಯಲ್ಲಿದ್ದಾಗ ನಾನು ಯೋಚನೆ ಮಾಡಿದ್ದೆ, ಸಾಗರ ಬರಬೇಕು ಬೇಡ, ಮೊದಲು ಡಿಸೈಡ್ ಮಾಡಿದ್ದೆ ಸಾಗರ ಬರೋದು ಬೇಡ, ಇಲ್ಲೇ ಕಲ್ತಿದ್ದು, ಇಲ್ಲೇ ಓದಿದ್ದು, ಇಲ್ಲೇ ಸ್ನೇಹಿತರು ಎಲ್ಲ ಇಲ್ಲೇ ಇದ್ದಾರೆ, ನಾನು ಸುಮ್ಮನೆ ಇದೊಂಥರ ಗೋಜಲು ಮತ್ತೆ ಕನ್ಫ್ಯೂಷನ್, ಎಷ್ಟೋ ಸಂದರ್ಭದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬರುತ್ತೆ, ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿರುತ್ತೆ, ಬೇಡ ಅನ್ನುವ ವಿಷಯಕ್ಕೆ ನಾನು ಬೇಡ ಅಂತ ಹೇಳಿದೆ. ನಂತರ ರಿಲೋಕೇಟ್ ಆಯಿತು, ಒಂದು 2 ವರ್ಷ ಕೆಲಸ ಮಾಡೋಣ ಅಂತ, 2 ವರ್ಷ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿದಾಗ ಇಲ್ಲಿಗೆ ಬಂದಾಯಿತು. 2 ವರ್ಷ ಇರಬೇಕು ಅಂತೇಳಿ ನನಗೆ ನಾನೇ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೆ. ಅನೇಕರಿಗೆ ಗೊತ್ತಿಲ್ಲ, ಕೆಲವರು ನಮ್ಮ ಸ್ನೇಹಿತರು ನನ್ನ ಸರ್ ಇಲ್ಲೇ ಇರಲಿ, ರಿಟೈರ್ಮೆಂಟ್ ಆಗಿ ಇಲ್ಲೇ ಇರಲಿ ಅಂತ ಕೆಲವರು ಹೇಳ್ತಾ ಇದ್ದಾಗ ನನಗೆ ನನ್ನೊಳಗೆ ಒಂದು ಹಸು ಬರುತ್ತೆ. ನಾನು ಒಂದು ಅಲಾಟ್ಮೆಂಟ್ ನನಗೆ ಬರ್ತದೆ 2 years ಅಂದ್ರೆ ನನ್ನ ಕಾನ್ಶಿಯಸ್ ಹೇಳ್ತಾ ಇದ್ದೆ, ಯು ಶುಡ್ ಬಿ ಹಿಯರ್ ಓನ್ಲಿ ಫಾರ್ 2 years ಹಿಯರ್. ಯಾವಾಗ 2 years ನನ್ನ ಕೈಯಲ್ಲಿ ನೋಡಿದ್ರು, ನಾನು ಆಕ್ಚುಲಿ 6ನೇ ಜಾಬ್ ಇರ್ತೇನೆ, ನಾನು ಇಲ್ಲಿಂದ ನಾನು ಟ್ರಾನ್ಸ್ಫರ್ ತಗೋಬೇಕು. ನಾನು ಐ ಆಮ್ ಆಲ್ವೇಸ್ ಅಕೌಂಟಬಲ್ ಟು ಮೈ ಕಾನ್ಶಿಯಸ್. ಬೇರೆ ಯಾರನ್ನ ಕೈ ಮಾಡೋದು, ಮತ್ತೊಂದು ಒಂದು ಒಳ್ಳೆಯ ಪ್ಲೇಸ್ ಇದೆ ಅಂತೇಳಿ ಅಲ್ಲೇ ನಾನು ಶ್ರೀಮಾನ್ ಆಗೋದು, ಇಂಥವುಗಳೆಲ್ಲ ಇಲ್ಲ. 2 ವರ್ಷ ಅಂತಂದ್ರೆ 2 ವರ್ಷಕ್ಕೆ ಮಾತ್ರ ಸೀಮಿತಗೊಳಿಸಬೇಕಾಗುತ್ತೆ. ಮತ್ತೊಂದು ಬೇರೆ ನಾನು ಟ್ರಾನ್ಸ್ಫರ್ ಯೋಚನೆ ಮಾಡಿದಾಗ ಮತ್ತೊಂದು ಯೋಚನೆ ಮಾಡಿದ್ದೆ, ನನಗೆ ಕಾರಣಾಂತರಗಳಿಂದ ಹುದ್ದೆ ಸಿಗಲೇ ಇರೋ ಕಾರಣಕ್ಕೆ ನಾನು ಶಿವಮೊಗ್ಗವನ್ನು ಹೋಗಬೇಕಾಗಿ ಬಂತು. ಈ ದಿಸೆಯಲ್ಲಿ ನಾನು ನಿಮಗೆ ಒಂದು ಕ್ಲಾರಿಫಿಕೇಶನ್ ಅಂದರೆ, ಎಲ್ಲಿಗೆ ನಾನು ಇನ್ನೂ ಕೇಳ್ತಾ ಇದ್ದಾರೆ ಕೆಲವರೆಲ್ಲ, ನೀವು ಯಾಕೆ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೆ ಅಂತೇಳಿ. ಅದು ನಿಮ್ಮ ದೊಡ್ಡದಲ್ಲ. ನನಗೆ 1 ವರ್ಷ ನಾನು ಇಲ್ಲಿ ಕೆಲಸವನ್ನು ಮಾಡಿದೆ. ಕೆಲಸ ಮಾಡಿದ ಸಂದರ್ಭಗಳಲ್ಲಿ ಶ್ರೀ ವೆಂಕಟರಮಣಾಚಾರ್ಯ ಶಿಷ್ಯ ಬಳಗ 1 ವರ್ಷ ಅಷ್ಟೇ ಆಗಿತ್ತು. 1 ವರ್ಷ 2-3 ದಿನ ಆಗಿದ್ದಷ್ಟೇ. ನನಗೊಂದು ಕಾಲ್ ಮಾಡಿ ಕೇಳಿದ್ರು, ಇಲ್ಲ ನನಗೆ ವೆಂಕಟರಮಣಾಚಾರ್ಯ ಅವರು ಒಬ್ಬರು ನನಗೆ ಗೊತ್ತಿದ್ದು, ನಾನು ಜೂನಿಯರ್ ಕಾಲೇಜಿದ್ದಾಗ ನಾನು ಅನೇಕ ವಿಷಯಗಳಿಗೆ KCR ಸರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳಿಗೆ ನಾನು ಅವ್ರ ಮನೆ ಹೋಗಿ, ರವೀಂದ್ರ ಸರ್ ಅಂತ ಜೂನಿಯರ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಇದ್ದಾರೆ, ಅವ್ರ ತಂದೆಯವರು, ಅವ್ರಿಗೆ ನಾನು ಅಲ್ಲಿ ಹೋದ, ನಾನು ಸಹ ಅವರಿಂದ ಸಾಕಷ್ಟು ವಿಷಯಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೆ. ಮುಂದಿನ ನಮ್ಮ ಹಿರಿಯರಲ್ಲಿ ನಂಜುಂಡಸ್ವಾಮಿ ಅವರು ನನಗೆ ಕಾಲ್ ಮಾಡಿ, ಇಲ್ಲ ಈ ರೀತಿ ನಾವು ಯೋಚನೆ ಮಾಡ್ತೀವಿ, ಅವರೊಬ್ಬರು ನಿಷ್ಠಾವಂತ ಅಧಿಕಾರಿ ಆಗಿದ್ದರು, ಅವರ ಹೆಸರಿನಲ್ಲಿ ನಾವು ಪ್ರಶಸ್ತಿಯನ್ನು ನಾವು ಕೊಡಬೇಕಂತ ಮಾಡಿದ್ದೀವಿ, ನೀವು ಅದನ್ನು ಒಪ್ಪಬೇಕಂತ ಎಲ್ಲ ಕಾಲ್ ಮಾಡ್ತಿದ್ದಾಗ ದಯವಿಟ್ಟು ನಾನು ಹೇಳಿ, ನಾವು ಅತ್ಯಂತ ಸಣ್ಣವರು, ನಾನು ಆ್ಯಕ್ಚುಲಿ ನನಗೆ ತುಂಬ ಇಷ್ಟನೂ ಆಗಲ್ಲ, ನಾವು ಇನ್ನೂ ಸಾಕಬೇಕಾದ ತಾಯಿ ಗಮನ ಇದೆ, ದಯವಿಟ್ಟು ಬೇಡ, ನನಗೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿದ್ರೆ ಅವ್ರು ಕೇಳಿಲ್ಲ. ನಿಮಗೆ ಕೊಡೋದಲ್ಲ, ನಿಮಗೆ ಕೊಟ್ಟರೆ ನಿಮ್ಮಂಥವರ ಸಂಖ್ಯೆ ಸೊಸೈಟಿಯಲ್ಲಿ ಸ್ವಲ್ಪ ಹೆಚ್ಚಾದರೆ ಅದು ಅನುಕೂಲ ಆಗುತ್ತೆ, ದಯವಿಟ್ಟು ಅದನ್ನು ಇದು ಮಾಡಿ ಅಂದಾಗ ನಾನು ಅದನ್ನು ಅನಿವಾರ್ಯವಾಗಿ ಕೊಡಬೇಕು. ಆದರೆ ಅದು ನಾನು ಶ್ರೀ ವೆಂಕಟರಮಣಾಚಾರ್ಯ ಶಿಷ್ಯನ ಬಳಗವನ್ನು ನಾನು ಇವತ್ತು ಖಂಡಿತ ನಾನು ಸ್ಮರಿಸಿಕೊಳ್ಳುತ್ತೇನೆ. ಅಂದರೆ ಒಂದು ನಾವು ನಮ್ಮದು ಬದುಕಿನ ಹಾದಿ ಇದೆ, ಪಾಠ ಒಳ್ಳೆ ಕೆಲಸ, ಒಳ್ಳೆ ಯೋಚನೆ ಮಾಡೋದಿದೆಯಲ್ಲ, ಒಂದ್ಸತಿ ನಿಮಗೆ ಅದು
ಪಾರ್ಟ್ ಆಫ್ ಲೈಫ್ ಆಗಿದ್ರೆ ನೀವು ಅದರಿಂದ ಹೊರಗಡೆ ಬರೋದು ಕಷ್ಟ. ಅದರಲ್ಲಿ ನಾನು ಒಂದು ಟೈಮ್ ಸರಿಯಾಗಿ ನಾನು ಶಾಲೆ ಹೋಗ್ತೀನಿ, ನಾನು ಯಾರಿಗೂ ನಿರೀಕ್ಷೆಯಿಂದ ಒಂದು ಕೆಲಸ ಮಾಡ್ಕೊಡ್ತೀನಿ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ಹೆಮ್ಮೆನೇ ಅಲ್ಲ. ಅದು ಮಿನಿಮಮ್ ನಾವು ಮಾಡಬೇಕಾಗಿರುವಂತ ಕೆಲಸ ಅಂತ ತಿಳ್ಕೊಳ್ಳೋದಲ್ಲ, ಅದು ತನ್ನಿಂದಾನೇ ಅದು ಅಂತರ್ಗತವಾಗಿ ಇರೋರಿಗೆ ಅದರಲ್ಲಿ ಯಾವುದೇ ದೊಡ್ಡತನಗಳು ಅದರಲ್ಲಿ ಇರಲ್ಲ. ಹಾಗೆಯೇ ನಾವು ಬೀದಿಗೆ ಮುಂದೆ ಸಾಕು. ಯಾರಿಗಾದರೂ ನನಗೆ ಒಂದ್ಸರಿ ಕಣ್ಣುಗಳು ದೇವಾಗ್ತದೆ. ಯಾವಾಗ ಅಂತಂದ್ರೆ ತುಂಬಾ ಅವಶ್ಯಕತೆ ಇರುವ ಒಬ್ಬ ಅಸಹಾಯಕ ವ್ಯಕ್ತಿಗೆ, ಯಾರಿಗೂ ಪೊಲಿಟಿಕಲ್ ಬೆಲೆ ಇರಲ್ಲ, ಸಂಘ ಸಂಸ್ಥೆಗಳ ಅವರಿಗೆ ನೆರವು ಇರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಇರಲ್ಲ, ಅವ್ರದ್ದೇ ಆಗಿರುವಂತ ಅವರು ಒಬ್ಬರೇ ಇರ್ತಾರೆ. ಅವರು ಎಲೆಮರೆಕಾಯಿ ಹಾಗೆ ಅವರು ತಮ್ಮ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಅವರೇನಾದ್ರೂ ನಮ್ಮ ಹತ್ರ ಬಂದು ನಮ್ಮ ಕಷ್ಟವನ್ನು ಹೇಳ್ಕೊಂಡು ಅವ್ರ ಕಷ್ಟವನ್ನು ನಾವೇನಾದ್ರೂ ಪರಿಹರಿಸಲಿಕ್ಕೆ ನಾವು ಶಕ್ಯರಾದರೆ ಕಾನೂನಿನ ರೀತಿಗಳಲ್ಲಿ ಆ ಸಂದರ್ಭಗಳಲ್ಲಿ ಆಗುವ ಆನಂದಕ್ಕೆ ಬೇರೆ ನಾ ಎಲ್ಲ ಸಂದರ್ಭಗಳಲ್ಲಿ ನಾನು ಅತ್ಯಂತ ನಾನು ಧನ್ಯತಾಭಾವವನ್ನು ನನಗೆ ನಾನೇ ಕಂಡುಕೊಂಡಿದ್ದೆ. ಈ ಒಂದು ಅವಕಾಶವನ್ನ ನಾವು ಯಾವಾಗಲೂ ಕಳ್ಕೊಳ್ಳೋದು. ಈ ರೀತಿ ನಾವು ಯೋಚನೆಗಳನ್ನ ಗಟ್ಟಿ ಮಾಡ್ಕೊಳ್ಳೋದು ಖಂಡಿತ ನನಗೆ ಅನಿಸ್ತು. ನನಗೆ ಇವತ್ತು ನಾನು ಆಕ್ಚುಲಿ ಅತ್ಯಂತ ಸಣ್ಣ. ಈ ಹುದ್ದೆಗಳು ನನಗೆ ಯಾವಾಗಲೂ ಈ ಹುದ್ದೆ ಬಗ್ಗೆ ನನಗೆ ಈಗಲೂ ಭ್ರಮೆಗಳಿಲ್ಲ, ಇಲ್ಯೂಷನ್ಸ್ ಇಲ್ಲ. ನಾನು ದೊಡ್ಡ ಹುದ್ದೆ ಅಂದ ತಕ್ಷಣ ದೊಡ್ಡ ಹುದ್ದೆಗೆ ಇದ್ದವರನ್ನ ಅದೇನು ನನಗೆ ಅನಿಸಲ್ಲ. ಆದ್ರೆ ಒಬ್ಬ ಸಣ್ಣವರಾದರೂ ಒಬ್ಬ ಅಟೆಂಡರ್ ಆಗಲಿ, ಒಬ್ಬರು ನಮಗಿಂತ ಕೆಳಗಿನವರಾಗಲಿ, ಅವರಲ್ಲಿರುವ ಮೌಲ್ಯಗಳು ಮತ್ತು ಆದರ್ಶಗಳು ಒಬ್ಬ ಯೋಚನೆಗಳಿದ್ರೆ ನಾನೇ ಸೆಲೆಕ್ಟ್ ಮಾಡ್ಬೇಕು. ಆ ಕಾರಣಕ್ಕೆ ಈ ಬದುಕು ಅನ್ನೋದು ಇದೆಯಲ್ಲ, ಇಂಥ ಕೆಲಸಗಳನ್ನು ಮಾಡಿದಾಗಲೇ ಒಂದು ಸಾರ್ಥಕತೆಯನ್ನ ಹೊಂದುತ್ತೆ ಅಂತ ನಾನು ತಿಳ್ಕೊಂಡು ನನಗೆ ಅನಿಸುತ್ತೆ. ಆ ಹಾದಿಯಲ್ಲಿ ನೀವು ಒಂದು ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗಿದ್ದೀನಿ. ನನಗೆ ಇವತ್ತಿನ ನೀವು ತೋರಿಸಿದ ಪ್ರೀತಿ ಏನು ಇದೆ ಅದು ಇನ್ನಷ್ಟು ನನಗೆ ಸಣ್ಣವನ್ನಾಗಿ ಮಾಡಿ, ಇನ್ನಷ್ಟು ನನ್ನ ಯೋಚನೆಗಳನ್ನ ಇನ್ನಷ್ಟು ವಿಸ್ತರಿಸಿದೆ, ಮತ್ತೊಂದಿಷ್ಟು ವಿನೀತನಾಗಿಸಿದೆ. ಐ ಬಿಕಮ್ ಮೋಸ್ಟ್ ಹಂಬಲ್. ಅದಕ್ಕೆ ನಿಮ್ಮ ಪ್ರೀತಿ ಅದಕ್ಕೆ ಕಾರಣ. ಎಷ್ಟೋ ಜನ ಈಗ ನೋಡಿ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೆ, ಪ್ರೌಢಶಾಲಾ ಶಿಕ್ಷಕರ ಸಂಘ ಇದೆ, ದೈಹಿಕ ಶಿಕ್ಷಕರ ಸಂಘ ಇದೆ, ವರ್ತನಿಕ ಶಿಕ್ಷಕರ ಸಂಘ ಇದೆ, ಶಿಕ್ಷಣಾಧಿಕಾರಿಗಳ ಸಂಘ ಇದೆ, ಪ್ರೌಢಶಾಲಾ ಶಿಕ್ಷಕರ ಸಂಘ ಇದೆ, ಮತ್ತೆ ದೂರದ ಊರಿನಿಂದ ಮತ್ತೆ ನೀವಿದ್ದೀರಿ. ನಿಮ್ಮ ಎಲ್ಲರಿಗೂ ನಾನು ಅತ್ಯಂತ ನಮ್ರತೆಯ ಭಾವನೆಯಿಂದ ನಿಮ್ಮೆಲ್ಲರಿಗೂ ನೆನೆಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ತಾಲೂಕು ಅಂದ್ರೆ ನಾವು ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ನಮಗೆ ನಾನು ನಮ್ಮ ಊರಿನ ಜನರನ್ನ ನಾನು ನೆನೆಸ್ಕೊಂಡೆ. ನಾವೆಲ್ಲ ಮೋಸ್ಟ್ ಆಕ್ಚುಲಿ ನೆಗ್ಲೆಕ್ಟೆಡ್. ನಾವು ಒಂದು ಕಾಲದಲ್ಲಿ ನೋಡಿ ನಾವು ಅವರಿದ್ದು ಯಾವಾಗ 1984 ಆಗ ಊರಿನ ಜನರು ಒಂದಿಷ್ಟು ಒಳ್ಳೆ ಹುಡುಗ ಓದ್ತಾನೆ ಅಂತ ಪ್ರೀತಿಯನ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಇವರಲ್ಲಿ ಇವನೇನು ಆಗ್ತಾನೆ ಅಂತೇಳಿ ಎಲ್ಲರೂ ಹೇಳೋರು. ಆ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿದ್ದಿಲ್ಲ. ಅದಕ್ಕೆ ಏನಾಯ್ತು ಅಂತಂದ್ರೆ ಎಲ್ಲರೂ ಬಿಡುವ ಅವಕಾಶವನ್ನ ಡ್ರಾಪ್ ಔಟ್ ಆಗೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಈ ಸ್ಟೇಜಲ್ಲಿ ನಿಮ್ಮೊಟ್ಟಿಗೆ ನಾವು ಇರುವಂತ ಅವಕಾಶಗಳನ್ನ ಸೃಷ್ಟಿಸಿದೆ. ಅದಕ್ಕೆ ನಾವು ನೇರವಾಗಿ ನಾವು ನೋಡಿದ್ರೆ ಆ ನೆಲ ಇದೆ, ಆ ಜನ ಇದ್ದಾರೆ, ಅವರಿಗೆ ನಾವು ಖಂಡಿತ ಪ್ರತಿ ಸಂದರ್ಭಗಳಲ್ಲಿ ಇಂತಹ ವೇದಿಕೆಗಳಲ್ಲಿ ನಾವು ಅವರನ್ನು ನೆನೆಸಿಕೊಳ್ಳೋದನ್ನ ಧರ್ಮ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ದಿನಗಳಿಂದ ಅನಿಸ್ತಾ ಇದೆ, ನನಗೆ ತುಂಬನೇ ನನ್ನನ್ನು ಯಾವಾಗಲೂ ಒಂದು ಮೈಲಲ್ಲಿ ಯು ಆರ್ ಗುಡ್ ಯು ಕ್ಯಾನ್ ಅನ್ನೋ ಮಾತುಗಳನ್ನ ಹೇಳಿದ ನಮ್ಮ ಸರ್ವಸರು ನನಗೆ ಭಾರಿ ತಿಂಗಳಿಗೆ ಆಗ್ತಾ ಇದೆ. ಅವ್ರ ಮನೆಗೆ ಹೋಗ್ಬೇಕು ಅಂತೇಳಿ ನಾನು ಬಂದಾಗಿಂದ ಅವ್ರ ಮನೆ ಹೋಗಿಲ್ಲ. KR ಶ್ರೀನಿವಾಸಮೂರ್ತಿ ಅಂತ ನನಗೆ ಇಂಗ್ಲಿಷ್ ಪಾಠ ಹೇಳಿದ್ರು. ಇವತ್ತು ತುಂಬಾನೇ ಅದು ವಿಶೇಷ ಅನಿಸ್ತು ನನಗೆ. ಅವ್ರು ಬೆಳಿಗ್ಗೆ ನಮ್ಮ ಆಫೀಸಲ್ಲಿ ಇದ್ರು, ನಾನು ಇವತ್ತು ಅವ್ರ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡೋದು. ಅವರು ಹೇಳ್ತಾ ಇದ್ರು ನನಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಇರಲಿಲ್ಲ, ಆದ್ರೂ ನನಗೆ ಆಸಕ್ತಿ ಬಂದಿದೆ. ನನಗೆ ಇದೊಂದು ಭಾರಿ ವಿಶೇಷ ಅನಿಸ್ತು. ಅವರಿವತ್ತು ಅವ್ರ ಒಟ್ಟಿಗೆ ನಾನು ಒಂದು 15 ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ನಮ್ಮ ಆಫೀಸಲ್ಲಿ ಇದ್ದಾಗ ಒಂದು 23 ಅವರು ನನ್ನ ಕೂದಲು ಹೋಗ್ಲಿಕ್ಕೂ ಅವ್ರಿಗೂ ಮನಸ್ಸಾಗಿಲ್ಲ. ಅವ್ರು ನನ್ನ ಹತ್ರ ಕೂತ್ಕೊಂಡಿದ್ರು. ಅಂತ ಶಿಕ್ಷಕರನ್ನ ನಾವು ನೋಡಿ
ನಾವು ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಬೇರೆಯವರ ಸಹಕಾರ ಇಲ್ಲದೆ, ಪ್ರೀತಿ ಇಲ್ಲದೆ, ಮಮತೆ ಇಲ್ಲದೆ ನಾವು ಎಲ್ಲೋ ಕಳೆದೋಗ್ತೀವಿ ಕಾಲ. ಆದರೆ ಅದು ಆಗದೇ ಇರೋದಕ್ಕೆ ಯಾಕೆ ಅಂತಂದ್ರೆ ನಮಗೆ ನಮ್ಮನ್ನು ಪೋಷಣೆ ಮಾಡಿದ ಅಪ್ಪ ಅಮ್ಮ, ನಮ್ಮ ಕುಟುಂಬ ಅದುವೇ, ಅದ್ರ ಜೊತೆಗೆ ಕಲಿಸಿದ ಗುರುಗಳು, ಊರಿನ ಜನರು, ಅವರು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಈಗ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದ್ರೆ ನನ್ನಂತವನನ್ನು ನೀವು ಇಷ್ಟೊಂದು ಪ್ರೀತಿಯಿಂದ ನೀವು ಕಂಡರೆ ಒಟ್ಟಾರೆ ನಾನು ಏನು ನೋಡ್ತೇನೆ, ನಮ್ಮ ಇಡೀ ಸಾಗರ ತಾಲೂಕಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ತುಂಬಾನೇ ಗೌರವ, ಪ್ರೀತಿಯಿಂದ ಅವರು ಕಾಣ್ತಾರೆ, ಅದಕ್ಕೆ ಸಹಕಾರವನ್ನು ಕೊಡ್ತಾರೆ. ಆ ಕಾಲ ಇನ್ನೂ ಹಾಗೆ ಜೀವಂತವಾಗಿದೆ. ನಾನು ನಮ್ಮ ಅತಿಥಿ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ನಾನು ನೆನೆಯಬೇಕು. ನೆಲ್ಲಿಬಿಯು, ಕಟ್ಟಿನಕಾಡು, ಬಾನುಗುಡಿ ಜೊತೆಗೆ ತುಗುಡಿ ಬ್ಯಾಕ್ವರ್ಡ್ಲಿ ಬಹುತೇಕ ಶಾಲೆಗಳು ಯಾವುದು ಅತಿಥಿ ಶಿಕ್ಷಕರು ನಡೀತಾರೆ. ನಾನು ಸಡನ್ ಆಗಿ ಕೆಲವು ಊರಿಗೆ ಹೋಗಿದ್ದೀನಿ. ನಮ್ಮ ಮೂರ್ತಿಗೆ ಕನ್ಫ್ಯೂಸ್ ಆಗಿ ಶಾಲೆ ಇದೆಯೋ ಇಲ್ಲೋ ಅಂತೇಳಿ ಒಂದ್ಸತಿ ನೋಡಿ ಯಾರು ಕೇಳಲಿಕ್ಕಿದ್ರೆ ಯಾವುದು ಜನಗಳಿಲ್ಲ. ನಕ್ಕಲು, ನಲ್ಯಾರ ಅಂತ ಊರುಗಳಲ್ಲಿದೆ ಆ ಕಟ್ಟಿನಕಾಲಿದ ಒಳಗಡೆ. ಇನ್ನು ಮತ್ತೆ ಒಳೂರು, ಮರಾಠಿ ಅವು ಬೇರೆ. ಅಲ್ಲಿ ಹೋದ್ರೆ ನಾವು 10-10.5 ಸಾವಿರ ರೂಪಾಯಿ ಕೊಡುವಂಥವ್ರ ಅತಿಥಿ ಶಿಕ್ಷಕಿ, ಆ ಮಕ್ಕಳು, ಆ ಶಾಲಾ ವ್ಯವಸ್ಥೆ, ಅಲ್ಲಿನ ಒಂದು ಗಾರ್ಡನ್, ಅಲ್ಲಿಂದ ಅಕಾಡೆಮಿಕ್ ಅಟ್ಮಾಸ್ಫಿಯರ್, ಆ ಊರಿನ ಜೊತೆಗಿನ ಸಂಬಂಧ, ಅವೆಲ್ಲ ಬಿಟ್ಕೊಂಡು ಇದು ನನ್ನ ಶಾಲೆ ಅನ್ನುವ ಒಂದು ಪಾಸಿಟಿವ್ನೆಸ್ ಅಲ್ಲಿ ಅವರು ಕೆಲಸ ಮಾಡೋದು ಇದೆಯಲ್ಲ, ಅದು ನಮಗೆ ತುಂಬಾ ದೊಡ್ಡ ಮೌಲ್ಯವಾಗಿ ನಮ್ಮ ಬದುಕಲ್ಲಿ ನಮಗೆ ಕಾಣುತ್ತೆ. ಮತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ನಿರ್ದೇಶಕರು ನೀಡುತ್ತೆ. ನಾವಿವತ್ತು ಸಾಕಷ್ಟು ನಾನೇ ಸ್ವತಃ ಹೇಳೋದಾದ್ರೆ, ನಾನು ಮಾಡುವ ಕೆಲಸಕ್ಕಿಂತ ಪಡೆಯುವ ಸಂಬಳ ನನಗೆ ಜಾಸ್ತಿ. ನಾನು ನಮ್ಮ ಸಾಗರ ತಾಲೂಕಿನ ನಮ್ಮ ಎಲ್ಲ ಶಿಕ್ಷಕರನ್ನ ಇವತ್ತು ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸಿಕೊಳ್ತೇನೆ. ದೂರದ ಊರುಗಳಲ್ಲಿ ನಮ್ಮ ಶಿಕ್ಷಕರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಸರ್ಕಾರಿ ನೆರವಿಲ್ಲದೆ, ಅನುದಾನವಿಲ್ಲದೆ ಎಷ್ಟೋ ಜನರು ಆ ಗೋಡೆಗೆ ಬಣ್ಣ, ಒಂದು ಒಳ್ಳೆಯ ಒಂದು ಗ್ರೀನ್ ಬೋರ್ಡು, ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಅಲ್ಲಿನ ಕಲಿಕೋಪಕರಣಗಳು, ಅನೇಕರನ್ನ ಕಾಡಿ ಬೇಡಿ ಹಳೆಯ ವಿದ್ಯಾರ್ಥಿಗಳನ್ನ ಅವರನ್ನ ಸಹಕಾರ ಪಡೆದು ಶಾಲಾ ವ್ಯವಸ್ಥೆಯನ್ನ ಕಟ್ಟುವ ಎಷ್ಟೋ ದೊಡ್ಡವರಿದ್ದಾರೆ. ಅವರಿಗೆ ಯಾವುದೇ ನಿರೀಕ್ಷೆಗಳಿಲ್ಲ. ನಾನು ಒಂದು ಕೆಲಸ ಮಾಡಿದ್ದೆ, ನೀವೆಲ್ಲ ಸೇರಿ ನನಗೆ ಇದೊಂದು ದೊಡ್ಡ ಸನ್ಮಾನ ಮಾಡ್ತೀನಿ, ಆದ್ರೆ ಅವ್ರಿಗೆ ಯಾರು ಸನ್ಮಾನ ಮಾಡೋಲ್ಲ, ನಮಗಿಂತ ದೊಡ್ಡ ಕೆಲಸವನ್ನು ಅವರು ಮಾಡ್ತಾರೆ ಅಂತ ನಮಗೆ ಏನು ಸಲ್ಲುವ ಏನು ಗೌರವಗಳಿದ್ದಾವೆ. ಎಲೆಮರೆಕಾಯಿ ಹಾಗೆ ತಮ್ಮ ಬದುಕಲ್ಲಿ ಮಕ್ಕಳ ಶಾಲೆಯ ಶಿಕ್ಷಣದ ಒಂದು ಒಳಿತಿಗಾಗಿ ಕೆಲಸ ಮಾಡುವಂತಹ ಆ ಶಿಕ್ಷಕರ ಎಲ್ಲರ ಸೇವೆಯನ್ನು ನಾವಿವತ್ತು ಸ್ಮರಿಸಬೇಕಿದೆ. ಎಷ್ಟೋ ಜನ ನಮ್ಮ ಅದಕ್ಕೆ ಶಾಲಾ ವ್ಯವಸ್ಥೆಗೆ ಪೂರಕವಾಗಿ STMCಯ ಪದಾಧಿಕಾರಿಗಳಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳು ಹೇಳ್ಬೇಕಿದೆ. ನಾವು ನೋಡ್ತೀವಿ, ನಾವು ಒಂದು ಸ್ಪೋರ್ಟ್ಸ್ ಆದರೆ ನಮ್ಮ ಟೀಚರ್ ಎಷ್ಟೊಂದು ಸಂಚಾಲಕರು ವಹಿಸಿಕೊಂಡ ಸಂದರ್ಭದಲ್ಲಿ ಯಾರೆಲ್ಲ ಸಹಕಾರ ಅವರು ಪಡಿತಾರೆ. ಒಂದು ಪ್ರತಿಭಾ ಕಾರಂಜಿ ಆದರೆ, ಒಂದು ಕಲಿಕಾ ಹಬ್ಬ ಆದರೆ, ಆ ಎಲ್ಲ ಸಂದರ್ಭಗಳಲ್ಲಿ ಒಂದು ಸಂಘಟನೆಯಿಂದ ಒಂದು ಸಂಚಾಲಕರನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಅವರು ಕೊಡುವ ಶ್ರಮ ಏನಿದೆ, ಆ ಶ್ರಮಕ್ಕೆ ನಾವು ಒಂದು ದೊಡ್ಡ ಸೆಲ್ಯೂಟನ್ನು ಮಾಡಬೇಕು. ಆ ಮಕ್ಕಳ ಒಳಿತಿಗಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಅವರನ್ನ ಒಂದು ರೂಪಕ್ಕೆ ತರ್ತಕ್ಕಂಥ ಕೆಲಸಗಳಲ್ಲಿ ನಿರತರಾದ ನಮ್ಮ ಎಲ್ಲ ಶಿಕ್ಷಕರ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳಬೇಕಿದೆ. ನಮ್ಮ ತಾಲೂಕಿನ ಸಂದರ್ಭದಲ್ಲಿ ನನಗೊಂದು ಜವಾಬ್ದಾರಿ ಇದೆ. ನಾನು ಹೇಳಬೇಕಾಗಿದೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ನಮ್ಮ ಶಿಕ್ಷಕರಿಗೆ, ನಮ್ಮ ಮುಖ್ಯ ಶಿಕ್ಷಕರಿಗೆ, ನಮ್ಮ STMC ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ PDOಸ್ಗೆ, ನಮ್ಮ RS, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ನಮ್ಮ VS ಇರ್ಬೋದು, ಇಲ್ಲಿಯ ತಹಶೀಲ್ದಾರ್ ಇರ್ಬೋದು, ಗ್ರಾಮ ಪಂಚಾಯತಿ ವ್ಯವಸ್ಥೆ ಇರ್ಬೋದು, ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ, ಜೊತೆಗೆ ನಮ್ಮ ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್, ನಮ್ಮ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ನಮಗೆ ಹೆಂಗಿತ್ತು ಅಂದರೆ, ಏನಾದರೂ ಒಂದು ಕಾಲ್ ಮಾಡಿ ಸರ್ ನಮಗೆ ತಾಲೂಕ್ ಪಂಚಾಯತ್ಗೆ ತಕ್ಷಣ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥದ್ದು ಇದೆ. ನಮ್ಮ ತಹಶೀಲ್ದಾರ್ ಚಂದ್ರಶೇಖರ್ ಸರ್ ಇದ್ರು, ನಂತರ ರಶ್ಮಿ ಮೇಡಮ್ ಬಂದರು. ಒಂದು ಫೋನ್ ಮಾಡಿದ್ರೆ
ತಕ್ಷಣ ಅಟೆಂಡ್ ಮಾಡುವ ಪರಿ ಇರ್ಬೋದು. ನಮ್ಮ ನಗರಸಭೆಯ ಪೌರಾಯುಕ್ತರನ್ನು ನಾನು ಸ್ಮರಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ. ನಮ್ಮ ನಾಗಪ್ಪನವರನ್ನ ನಾನು ಯಾರಿಗೂ ಹೇಳಿಲ್ಲ. ಅಧಿಕಾರಿ ನಾವು ಹಿಂದೆ ಕಾರ್ಯಕ್ರಮ ಆಗಿರುವ ನೀವೇ ಮಾಡುವ ಪ್ರೀತಿಯಿಂದ ಮಾಡುವ ಕಾರ್ಯಕ್ರಮಕ್ಕೆ ನಾನು ಅವರಿಗೂ ಕಾಲ್ ಮಾಡಿ ಕಾರ್ಯಕ್ರಮಕ್ಕೆ ಅಂತ ಹೇಳಿಲ್ಲ. ಪೌರಾಯುಕ್ತರು ನಮ್ಮ ನಾಗಪ್ಪನವರು ನಮಗೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರು ತುಂಬನೇ ಶ್ರದ್ಧೆಯನ್ನು ವಹಿಸಿ ಅವರು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದರು. ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಜೊತೆಗೆ ನಾನು ಆಗಲೇ ನಿಮಗೆ ಹೇಳಿದೆ, ನಮ್ಮ ಏನು ವಿವಿಧ ಸಂಘಟನೆಗಳ ಏನು ಮುಖ್ಯಸ್ಥರಿದ್ದಾರೆ, ನಮ್ಮ TDPI ಮಂಜುನಾಥ್ ಸರ್, ಇಲ್ಲಿ ಮೊನ್ನೆ ನಾವು ಏನೊಂದು ಸಮೀಕ್ಷೆಯನ್ನು ಮಾಡ್ತೀವಿ, ನಮ್ಮ ಉಪವಿಭಾಗಾಧಿಕಾರಿಗಳು ವೀರೇಶ್ ಕುಮಾರ್ ಸರ್, ಜೊತೆಗೆ ನಮ್ಮ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ನಮ್ಮ ಹೇಮಂತ್ ಕುಮಾರ್ ಸರ್ ಅವರು, ಮತ್ತು ನಮ್ಮ ಡಯಟಿನ ಪ್ರಿನ್ಸಿಪಾಲರು, ಮತ್ತು ಇದೇ ಎಲ್ಲ ಅಧಿಕಾರಿಗಳನ್ನ ನಾವು ಇವತ್ತು ಸ್ಮರಿಸಿಕೊಳ್ಳೋಣ. ನಾನು ಅನೇಕ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಇದು ಸಮಯ ಅಲ್ಲ, ಆದರೆ ನಿಮ್ಮ ಏನು ಒಟ್ಟಾರೆ ನಿಮ್ಮ ಪ್ರೀತಿಯಿಂದ ಈ ಜಾಸ್ತಿ ಭಾರ ಅನಿಸುತ್ತೆ. ನಾನು ಸುಮ್ಮನೆ ಕೂತಿದ್ದೆ ಅಷ್ಟೇ. ನಾನು ಆದಷ್ಟು ಏನೇನಾಗಿ ಇರೋದು ನಾನು ಇವತ್ತು ನಾನೇನು ಸಾವಿರ ನಾನು ಬಂದೆ ಅಂದರೆ ನಾನು 9:30 10 ಗಂಟೆಗೆ ಬಂದರೆ ನಾನು 5:30 6 ಗಂಟೆ 6:30 7 ಗಂಟೆ ಆಫೀಸಿಗೆ ಇರ್ಬೋದು. ನಾನು ಹೇಗೆ ಅಂತಂದರೆ ಮತ್ತೆ 1 ನಿಮಿಷವೂ ಇಲ್ಲಿ ವೇಸ್ಟ್ ಮಾಡಿದ್ರೆ ಮತ್ತೆ ನಮ್ಮದು ಪ್ರಯಾಣ ಆಗಿರುವ ಎಷ್ಟು ಸ್ವಲ್ಪ ಆ ವಿಷಯಗಳಲ್ಲಿ ವಿಮುಖರಾಗಲಿಕ್ಕೆ ನಾವು ನೋಡ್ತಾ ಇದ್ದ ಸಂದರ್ಭದಲ್ಲಿ ನೀವು ಅನೇಕರು ಬಂದು ಇಲ್ಲಿ ನಮಗೆ ಅತ್ಯಂತ ದೊಡ್ಡ ಪ್ರೀತಿಯನ್ನು ನಮ್ಮ ಮೇಲೆ ನೀವು ಇರಿಸಿದ್ದೀರಿ. ಈ ಪ್ರೀತಿಯನ್ನು ಅಳತೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾನು ಎಷ್ಟು ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಆಸೆ ಉದಯ ನನಗೆ ಹೇಳ್ತಾರೆ ಇರ್ಬೋದು, ಆದರೆ ಒಳಗಡೆ ನಮ್ಮ ಇವರು ಹೇಳ್ತಾ ಇದೆ ಮೋಸ್ಟ್ ಇಮೋಷನಲ್ ಲೈಫ್. ನಾನು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ಜಾಸ್ತಿ. ಕೆಲವು ವಿಷಯಗಳಲ್ಲಿ ಮಾತಾಡೋದು ಹೋದರೆ ನಮಗೆ ಕೆಲವು ಟೈಮ್ ನಮಗೆ ನಿಯಂತ್ರಣಕ್ಕೆ ಬರಲ್ಲ. ಆ ದಿಸೆಯಲ್ಲಿ ಆದರೂ ನಾನು ಸ್ವಲ್ಪ ಜಾಸ್ತಿ ನಾನು ಮಾತಾಡಿದೆ ಅಂತ ಅನಿಸುತ್ತೆ. ಒಂದು ಸತ್ಯ, ನೀವು ಏನು 2 ವರ್ಷದ 4 ತಿಂಗಳ ಕಾಲ ನಮ್ಮೊಂದಿಗೆ ಹಾಕಿದ ಹೆಜ್ಜೆಗಳಿತ್ತು, ನನಗೆ ಕೊಟ್ಟ ಏನು ಒಂದು ಪ್ರೀತಿಯಿಂದ ಮಾತಾಡಿದ್ರೆ, ನಾವು ಹೇಳಿದ್ದನ್ನು ಪಾಲನೆ ಮಾಡಿದ್ರೆ, ಎಷ್ಟೊಂದು ನನಗೆ ತುಂಬ ಬೇಜಾರು ಮಾಡಿಕೊಂಡು ನನಗೆ ಪತ್ರಗಳನ್ನು ಬರೆದಿದ್ದಾರೆ. ಜೊತೆಗೆ ವಾಟ್ಸಪ್ಪಲ್ಲಿ ನನಗೆ ತುಂಬ ಮಾಡಿದ್ದಾರೆ, ತೋರ್ಕೊಂಡಿದ್ದಾರೆ. ಆ ಎಲ್ಲ ಸಂದರ್ಭಗಳು ನನಗೆ ಅನಿಸುತ್ತೆ. ನಮ್ಮದು ಒಬ್ಬ ಸಣ್ಣ ಇದು ನನಗೆ ಏನು ಅನ್ಸಲ್ಲ, ದೊಡ್ಡದಂತ ನನಗೆ ಏನು ನನಗೆ ಅಂತ ಅನ್ಸಲ್ಲ. ಎಷ್ಟೊಂದು ಈ ಒಂದು ನಮ್ಮ ಸಣ್ಣ ಸಣ್ಣ ಯೋಚನೆಗಳಿಗೆ ಎಷ್ಟೊಂದು ಉದಾಸೆಯಿಂದ ಇವರು ನಮ್ಮನ್ನು ಗೌರವಿಸ್ತಾರೆ ಅಂತ ಕಂಡಾಗ ನಮಗೆ ಒಂದು ರೀತಿ ಇನ್ನಷ್ಟು ಅರಿವಿಗೆ ಇನ್ನೊಂದಿಷ್ಟು ಪ್ರಜ್ಞೆಯನ್ನು ನಾವು ಅನಿವಾರ್ಯವಾಗಿ ನಾವು ಸಾಗುವಂತೆ ಮಾಡ್ತೀವಿ. ಈ ದಿಸೆಯಲ್ಲಿ ನಾನು ನಿಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ನಾನು ಅನೇಕರನ್ನ ಇಲ್ಲಿ ನಾನು ಸ್ಮರಿಸಿಕೊಂಡೆ. ಇನ್ನೊಂದು ಕೆಲವರು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳು, ಪ್ರೌಢಶಾಲಾ ಶಿಕ್ಷಕರ ಸಂಘದ ನಮ್ಮ ಎಲ್ಲ ಪದಾಧಿಕಾರಿಗಳು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಶಿಕ್ಷಣಾಧಿಕಾರಿಗಳ ಸಂಘ ಮಟ್ಟದ ಎಲ್ಲ ಪದಾಧಿಕಾರಿಗಳು, ದೈಹಿಕ ನಮ್ಮ ಉಳಿದ ಎಲ್ಲ ವಲಯಗಳ ವಲಯಗಳ ಎಲ್ಲ ನಮ್ಮ ಪದಾಧಿಕಾರಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲರನ್ನ ಮತ್ತೊಮ್ಮೆ ನಾನು ಸ್ಮರಿಸಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟಾರೆ ನೀವು ತೋರಿಸಿದ ಪ್ರೀತಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ, ನಾನು ಯಾರಿಗಾಗಲೂ ನಮ್ಮ ನೆನಪಿಸಿಕೊಳ್ಳದೇ ಇರುವ ಸಂದರ್ಭಗಳಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸಿದ. ನನಗೆ ಒಂದು ಸಂತೋಷದ ವಿಷಯ ಇಷ್ಟೇ, ಯಾವಾಗಲೂ ಹೇಳ್ತಾರೆ ಈ ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡೋದು ಸಂದರ್ಭಗಳಲ್ಲಿ ಇಂಟ್ರಪ್ಷನ್ಸ್ ಜಾಸ್ತಿ ಅಂತ. ನಾನು ಕಂಡ ಒಂದು ಅದ್ಭುತ ಅಂತಂದರೆ, ನಾನು ಒಂದು ದಿವಸ ಮನೆಗೆ ಹೋಗೋದು ಮತ್ತೆ ಯೋಚನೆ ಮಾಡಿದ್ದೆ. 2.4 years nobody has ever interrupted, interrogate.
ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ನಾನು ಅತ್ಯಂತ ಪ್ರೀತಿಯಿಂದ ನಾನೇ ಸ್ವತಃ ವರ್ಗಾವಣೆಯನ್ನು ಬಯಸಿ ನನ್ನ ಕಾನ್ಷಿಯಸ್ಗೆ ಬದಲಾಗಿ ನಾನು ಟ್ರಾನ್ಸ್ಫರ್ ತಗೊಂಡಿದ್ದು ಅದನ್ನು ಮತ್ತೊಮ್ಮೆ ಹೇಳ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಹೃದಯಾಂತರವಾದ ಪ್ರೀತಿಯಿಂದ ಧನ್ಯವಾದದಿಂದ ನಿಮಗೆ ನಮಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಜೊತೆಗೆ ನಾನು ಆಟ ಹೇಳ್ತೇನೆ, ನಾನು ಮಾಧ್ಯಮ ಮಿತ್ರರನ್ನು ಆಗಲೇ ಸೇರಿಸ್ಕೊಂಡೆ. ನಾನು 2.4 ಇಯರ್ಸ್ ಆಯಿತು, ಮೊನ್ನೆ 2.4 ನಮ್ಮ ನಮ್ಮ ಇಲಾಖೆಯ ನಮ್ಮ CRPಗಳು, ನಮ್ಮ PRPಗಳು, ನಮ್ಮ ECOಗಳು, ನಮ್ಮ BIRP, ನಮ್ಮ ಅಕ್ಷರದಾಸೋಹದ ನಮ್ಮ ಸಾಹಿತ್ಯ ನಿರ್ದೇಶಕರು, ನಮ್ಮ ಭೂಮೇಶ್ವರು, ನಮ್ಮ PRC ಕೋಆರ್ಡಿನೇಟರ್ ಅನ್ನಪೂರ್ಣ ಮತ್ತು ಅವರ ತಂಡ, ಒಟ್ಟಾರೆ ಮತ್ತೊಮ್ಮೆ ಎಲ್ಲರಿಗೂ ನೆನೆಸಿ, ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರಿಗೆ 2.5 ವರ್ಷಗಳ ಕಾಲ ನಮ್ಮನ್ನು ಏನೋ ನಮಗೆ ತೊಂದರೆ ಹಾಗೆ ನಮ್ಮನ್ನು ಎನ್ಕರೇಜ್ ಮಾಡಿದ್ದಾಗಿ ಮತ್ತೊಮ್ಮೆ ನಮಿಸ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಊರಿಗೆ ಹೋಗೋರು ತುಂಬ ಹುಷಾರಿಂದ ಹೋಗಿ ಮನೆಯಲ್ಲಿ ಅನೇಕ ಹೆಣ್ಮಕ್ಳು ನಮ್ಮ ಲೇಡಿ ಟೀಚರ್ಸ್ ತುಂಬ ಜನ ಇದ್ದೀರಿ, ತುಂಬ ಹುಷಾರಿಂದ ಹೋಗಿ ಅನ್ನೋ ಮಾತುಗಳು ಹೇಳ್ತಾ ಮತ್ತೊಮ್ಮೆ ನಮಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.